ಏನು ಗೊತ್ತಾ ಗೈಸ್, ಇವತ್ತು ಅಮಾವಾಸ್ಯೆ ಎಲ್ಲ, ಅದಕ್ಕೆ ಬೇಗ ತಂಬಿಟಾರತಿ ಮಾಡೋಣ ಅಂತ ಬಂದಿದ್ದೆ. ತಂಬಿಟಾರತಿ ಮಾಡಿದ್ದೀನಿ. ಇದು ನಮ್ಮೂರಿನ ಗ್ರಾಮ ದೇವತೆ ಪಾರ್ವತಿ ದೇವಿ. ಗೈಸ್, ಇದು ಚನ್ನಬಸವೇಶ್ವರ ದೇವರು. ಇದು ಉದ್ಭವ ಮೂರ್ತಿ. ಯಾರೋ ಹೊಲ ಉಳುವಾಗ ಸಿಕ್ಕಿದಂತೆ. ಎಷ್ಟೊತ್ತಿಗೆ ಕ್ಲೋಸ್ ಮಾಡೋದು? ತುಂಬ ಶಕ್ತಿ ಇರೋ ದೇವರು, ನಮ್ಮೂರಿನ ಗ್ರಾಮ ದೇವರು. ಕ್ಲೋಸ್ ಮಾಡ್ಬಿಡ್ತೀರಂತ ಬೇಬಿ ಬಂದು. ನೆಕ್ಸ್ಟ್ ಅಮಾವಾಸ್ಯೆಗೆ ಎಷ್ಟು 6 ಗಂಟೆ ಒಳಗೆ ಬರಬೇಕಾ? ಹಾಂ, ಸರಿ ಆಯಿತು. ಹಾಂ, ಬಂದೆ. ಒಂದೇ ಕೈಯಲ್ಲಿ ಕ್ಯಾಪ್ಚರ್ ಮಾಡೋದು, ಪ್ರಸಾದ ಇಸ್ಕೊಳ್ಳೋದು ಎಲ್ಲ ಕಷ್ಟ. ಏನು ಮಾಡೋದು, ತಂಬಿಟ್ಟು ಆರತಿ ಮಾಡಿ ಬಾಗಿಲಲ್ಲಿ ಇಟ್ಟಿದ್ದೀನಿ ನೋಡಿ. ಕಷ್ಟಪಡಲೇಬೇಕು, ಕಷ್ಟಪಡದೆ ಏನೂ ಆಗಲ್ಲ. ನೋಡೋಣ ವಾಟ್ ವಿಲ್ ಹ್ಯಾಪನ್. ಏನು ಗೊತ್ತಾ ಗೈಸ್, ನಾನು ದೇವರು ವಿಚಾರದಲ್ಲಿ ಏನಾದರೂ ಮಾಡಬೇಕು ಅಂದರೆ ಕಷ್ಟ ಆದ್ರೆ ಪರವಾಗಿಲ್ಲ ಮಾಡಿಬಿಡ್ತೀನಿ. ಬೇರೆ ವಿಚಾರದಲ್ಲಿ ಸ್ವಲ್ಪ ಲೇಸಿನೆಸ್ ತೋರಿಸ್ತೀನಿ. ದೇವ್ರ ವಿಚಾರದಲ್ಲಿ ಇಂಥದ್ದು ಪೂಜೆ ಮಾಡಬೇಕು ಅಂದರೆ ಅದು ಮಾಡಿಬಿಡ್ತೀನಿ. ಆದರೂ ಒಂದೊಂದು ಸರಿ ಅನಿಸುತ್ತೆ, ಏನು ಮಾಡಿ ಏನು ಪ್ರಯೋಜನ ಅನಿಸುತ್ತೆ. ಆದರೂ ಬಿಡೋಕ್ಕೆ ಮನಸ್ಸು ಬರೋಲ್ಲ. ಒಟ್ಟು ಪೂಜೆ ವಿಷಯದಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೇನೆ ಅದನ್ನು ಮಾಡ್ತೀನಿ. ಅವಾಗೆಲ್ಲ ತುಂಬಾ ಮಾಡ್ತಿದ್ದೆ, ಈಗೆಲ್ಲನೂ ಬಿಟ್ಬಿಟ್ಟಿದ್ದೀನಿ. ಅದೇ ಹೇಳಿದ್ನಲ್ಲ, ಎಷ್ಟು ಮಾಡಿದ್ರು ಏನೂ ಆಗಲ್ಲ ಅಂತ. ಅಂದರೆ ಏನು ಕೆಲವೊಂದೊಂದು ನಾವು ಅಂದ್ಕೊಳ್ಳೋದಾಗಲ್ಲ, ಅವಾಗ ಬೇಜಾರಾಗುತ್ತೆ. ಏನು ಮಾಡಿ ಏನು ಪ್ರಯೋಜನ ಅನಿಸುತ್ತೆ. ಏನು ಗೊತ್ತಾ ಗೈಸ್, ನಮ್ಮ ಮನೆಯಿಂದ 3ನೇ ಬೀದಿನೇ ದೇವಸ್ಥಾನ. ಕಾಣ್ತಿದ್ದೆ ಇದು ಚಾನಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಮೊನ್ನೆ ಬಿಟ್ಟಿದ್ದು ಈಗ ಅಲ್ಲಿ ನಿಲ್ಲಿಸ್ತಾರೆ. ಸ್ವಲ್ಪ ಕಾಣುತ್ತೆ, ಸ್ವಲ್ಪ ನೀರು ಕಾಣುತ್ತೆ. ಚಾನಲಿಗೆ ಹತ್ರ, ದೇವಸ್ಥಾನಕ್ಕೆ ಹತ್ರ, ಅಂಗಡಿಗೆ ಹತ್ರ, ಎಲ್ಲದೂ ಹತ್ರ ಇದೆ. ಆದರೆ ನಮಗೆ ಸ್ವಂತ ಮನೆ ಇಲ್ಲ. ಏನು ಗೊತ್ತಾ, ನಾನು ಪಕ್ಷಿಗಳಿಗೆ, ನಾಯಿಗೆಲ್ಲ ಡೈಲಿ ಊಟ ಹಾಕ್ತಿದ್ದೆಲ್ಲ. ಕಲ್ ಮೇಲೆ ಅಲ್ಲಿ ಮನೆ ಕಟ್ತಾಯಿದ್ದಾರೆ. ಈಗ ಊಟ ಹಾಕೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಾನು ಸ್ವಂತ ಮನೆ ಮಾಡ್ಕೊಂಡಾಗ ಒಂದು ತೊಟ್ಟಿ ಕಾಣ್ತಿದ್ದರೆ ಗ್ರೌಂಡಲ್ಲಿ ಒಬ್ಬ ನಾಟಕ ಮಾಡ್ತಾರೆ. ಆಗ ಬಂದು ಒಬ್ಬ ದಶರಥ ಪಾತ್ರ ತುಂಬ ಚೆನ್ನಾಗಿ ಮಾಡೋದು. ಹೂಗಳೆಲ್ಲ ಕುಡಿಲಿ ಅಂತ ನಮ್ಮಪ್ಪ ಅವರೆಲ್ಲ ಮಾಡೋದು ನಾಟಕ. ಆ ದೇವರು ಅದಕ್ಕೆಲ್ಲ ವರ್ಷ ಜಾತ್ರೆಗೆ ಕೊಡಬೇಕು. ಮತ್ತೆ ಮನೆಗೆ ಬಂದು ತಂಬಿಟ್ಟು ಮಾಡಿ ಬಾಗಿಲ ಹತ್ರ ಇಟ್ಟಿದ್ದೀನಿ. ಯಾರಾದರೂ ಆಟ ಮದ್ದು ಮಾಡಿಸಿದ್ರು ಹತ್ತಲ್ಲ ಈ ಥರ ತಂಬಿಟ್ಟು ಆರತಿ ಮಾಡೋದ್ರಿಂದ.
ನಾನು ಪ್ರಾಣಿಗೆ ಪಕ್ಷಿ ನಾಯಿಗೆ ಡೈಲಿ ಊಟ ಹಾಕ್ತಿದ್ನಲ್ಲ, ಅಲ್ಲಿ ಆ ಜಾಗದಲ್ಲಿ ಈಗ ಮನೆ ಕಟ್ತಾಯಿದ್ದಾರೆ. ಹಂಗಾಗಿ ನನಗೆ ಊಟ ಎಲ್ಲ ಹಾಕೋಕ್ಕೆ ಆಗ್ತಾಯಿಲ್ಲ. ನನಗೇನು ಆಸೆ ಅಂದರೆ, ನಾನು ಸ್ವಂತ ಮನೆ ಮಾಡ್ಕೊಂಡ್ಮೇಲೆ ಚಿಕ್ಕ ತೊಟ್ಟಿ ಕಟ್ಟಬೇಕು. ಚಿಕ್ಕ ತೊಟ್ಟಿ ಕಟ್ಟಿ ಅದ್ರಲ್ಲಿ ನೀರು ಹಾಕಿದ್ರೆ ನಾಯಿ, ಹಸು, ಪ್ರಾಣಿ ಪಕ್ಷಿಗಳೆಲ್ಲ ನೀರು ಕುಡ್ಕೊಂಡು ಹೋಗ್ಬೇಕು ಅಂತ ತುಂಬ ಆಸೆ ಇದೆ. ನೋಡ್ಬೇಕು ಏನಾಗುತ್ತೆ ಅಂತ. ದೇವರು ಅದಕ್ಕೆಲ್ಲ ಸಹಕಾರ ಕೊಡಬೇಕು.